ಪಂಚವ ಪಂಚವ ಒಂತಟಕ್ ಲಗುನ ಬಾರ. ಹಾ ಬೇಕ ಬಂದೆ ಬಂದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತುಂಬಿದ ಮನೆ ಕತೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಯಾರೂ ಭಾಳ ಜನ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ. ಪ್ಲೀಸ್ ಹಂಗೆ ಮಾಡಬೇಡ್ರಿ. ಪ್ಲೀಸ್ ದಯವಿಟ್ಟು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಎಲ್ಲರೂ ಸ್ಟೋರಿನ ವಿಡಿಯೋನ ಹಾಗೆ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಯಾರಾಗಿಲ್ಲೋ ದಯವಿಟ್ಟು ಈ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಈ ಕತೆಗೆ, ಈ ವಿಡಿಯೋಗೆ, ಹಾಗೆ ಈ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದಾಗ ನಿಮಗೆ ಅಪ್ಡೇಟ್ ಬರುತ್ತೆ. ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಮಸ್ಕಾರ. ಏನು ಬೇಕಾ? ಏನಾರು ಬೇಕಿತ್ತನ? ಇಲ್ಲ ಇಲ್ಲ, ನನಗೇನು ಬೇಡ. ನಂಗೆ ಅಡುಗೆ ಮನೆಗೆಲ್ಲ ಕೆಲಸ ಮುಗೀತಾ? ಹ್ಞೂ ಬೇಕಾ, ಅಡುಗೆ ಮನೆಗೆಲ್ಲ ಕೆಲಸ ಮುಗೀತು. ಎಲ್ಲರೂ ಅಲ್ಲೇ ಹೊರಗಡೆ ಮಾತಾಡ್ಕೊತ ಕುಂತಾರೆ ನೋಡು. ಇದಕ್ಕೆ ಒಂತಟಿಗೆ ಎಲ್ಲರೂ ಲಗೋನೆ ಇಲ್ಲಿ ಕರ್ಕೊಂಬಾವ್ರವ. ಇವರೇನೋ ಮಾತಾಡ್ಬೇಕಂತ ಅಂದಾರ. ಅದಕ್ಕೆ ಜಲ್ದಿನ ಕರ್ಕೊಂಡು ಬಾ ಎಲ್ಲಾರನ್ನ. ಯಾಕೆ ಬೇಕಾ? ಎಲ್ಲ ಆರಾಮೈತಿಲ್ಲ? ಎಲ್ಲ ಆರಾಮೈತಿ. ಒಂದು ಸ್ವಲ್ಪ ಮಾತಾಡ್ದೈತಿ. ಎಲ್ಲರೂ ಲಗೋನ ಕರ್ಕೊಂಬ. ಸರಿ ಆಯ್ತು ಬೇಕಾ. ಅದಕ್ಕೆಮ್ಮ ಏನೋ ಮಾತಾಡೋದೈತಂತ ಕರೆದ್ರಂತ. ಹ್ಞೂನಪ್ಪ, ಅದು ಗವಿದ ಕೋಚಿಂಗಿಂದ ಕಳ್ಸೋದಿತ್ತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ದುಡ್ಡಿಂದ ಬಗ್ಗೆ ಅವಾಗಲೇ ಮಾತಾಡ್ಕೊಂಡಿದ್ವಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಕರೆದಿದ್ದೆ. ಹೌದಾ? ಅಯ್ಯೋ, ಅದಕ್ಕೆ ಅದ್ರದ್ದು ದುಡ್ಡಿಂದ ಎಲ್ಲರೂ ಮಾತಾಡ್ಕೊಂಡ್ವಿ. ಆದರೆ ಈ ಪಲ್ಲವಿದ ಡಿಲಿವರಿ ಇದ್ರ ಗದ್ದಲ್ದಾಗ ಪಾಪ ಗವಿದ ಕಡೆ, ಕೋಚಿಂಗಿದ ಕಡೆ ಲಕ್ಷಣ ಕೊಟ್ಟಿಲ್ಲ. ಎಲ್ಲರೂ ಮರ್ತ ಬಿಟ್ಟಿವಲ್ಲ. ಹ್ಞೂನಪ್ಪ, ಇನ್ನೊಂದು 2-3 ದಿನದಲ್ಲೇ ಅವನೇನೋ ಕೋಚಿಂಗ್ ಹೋಗೋದೈತಂತ. ಮತ್ತೀಗ ಹೆಂಗೆ ಮಾಡೋದು ಮಾವರ? ಈಗ ಹೆಂಗೆ ಮಾಡಿದ್ರಿ ಮತ್ತೆ? ಇವಾಗ ಅದ್ರ ಬಗ್ಗೆ ಮಾತಾಡಕ್ಕಂತ ನಾವು ಎಲ್ಲರನ್ನೂ ಕರೆದಿದ್ದು. ನೋಡ್ರಪ್ಪ, ನಾನು ಮತ್ತು ನಿಮ್ಮ ಅತ್ತಿಗೆಮ್ಮ ಒಂದು ನಿರ್ಧಾರಕ್ಕೆ ಬಂದೀವಿ. ನಮ್ಮ ನಿರ್ಧಾರಕ್ಕೆ ನೀವೆಲ್ಲರೂ ಒಪ್ಕೋತೀವಿ ಅಂತ ಇರೋ ನಂಬಿಕೆ ಮೇಲೆ ಒಂದು ನಿರ್ಧಾರಕ್ಕೆ ಬಂದೀವಿ ನಾವು ಇವಾಗ. ಅಣ್ಣ, ನೀನು ಮತ್ತು ಅತ್ತಿಗೆಮ್ಮ ಯಾವತ್ತೂ ಸರಿಯಾದ ನಿರ್ಧಾರ ತೊಗೋತೀವಿ ಈ ಮನೆ ವಿಷಯದಾಗ ಅನ್ನೋದು ನಮ್ಮ ಎಲ್ರಿಗೂ ನಂಬಿಕೆ ಐತಿ. ಹೇಳೋಣ ಅದು ಏನಂತಂದು. ಇವಾಗ ಮನ್ಯಾಗ ಪಲ್ಲವಿದು ಡಿಲಿವರಿ ಆಗೈತಿ. ಪಲ್ಲವಿನೂ ಮನೆಗೆ ಬಂದಾಳ. ಡಿಲಿವರಿ ಮನೆ ಅಂದ್ರೆ ಮನೆಗೆ ಹೋಗೋರು ಬರೋರು ಮಾತಾಡ್ಸೋರು, ಆಮೇಲೆ ಬೀಗರು ಅವರೆಲ್ಲ ಬರ್ತಿರ್ತಾರೆ. ಮತ್ತು ನೇತ್ರ ಇನ್ನೊಂದು 2-3 ತಿಂಗಳದಾಗ ಅಕ್ಕಿದು ಮತ್ತು ಸೀಮಂತ ಅದೆಲ್ಲ ಮಾಡೋದಿದ್ದೇ ಇರ್ತೈತಿ. ಮನ್ಯಾಗ ಖರ್ಚು ಒಂದು ಸಮನ ಚಲೋನ ಐತಿ, ಚಲೋ ಆಕೈತಿ. ಅದಕ್ಕೆ ಇವಾಗ ನಾನು ಮತ್ತು ನಿಮ್ಮ ಅತ್ತಿಗೆಮ್ಮ ಒಂದು ನಿರ್ಧಾರಕ್ಕೆ ಬಂದೀವಿ. ಈಗ ಏನು ಹೇಳೋಣ? ಇವಾಗ ಸದ್ಯಕ್ಕೆ ಮನ್ಯಾಗಂತೂ ರೊಕ್ಕ ಯಾರ ಹತ್ರನೂ ಇಲ್ಲ. ಇದ್ದಿದ್ರೆ ಯಾರು ಇಟ್ಕೊಂಡು ಇಲ್ಲ ಅಂತ ಅನ್ನಂಗಿಲ್ಲ ನಮ್ಮ ಮನ್ಯಾಗ. ನಿಮ್ಮ ಹತ್ರ ಯಾರ ಹತ್ರ ರೊಕ್ಕ ಐತನೋ 1 ಲಕ್ಷ ರೂಪಾಯಿ? ಎಲ್ಲಿಂದ ತರ್ತೀಯಣ್ಣ 1 ಲಕ್ಷ ರೂಪಾಯಿ? ಇದ್ರಂತೂ ಯಾರು ಸುಮ್ಮನೆ ಇರಂಗಿಲ್ಲ. ನೀ ಹೇಳ್ದಂಗೆ ಆಯ್ತಂತ ಹೇಳೇ ಬಿಡ್ತಾರೆ. ಅದು ನಂಗೆ ಗೊತ್ತೈತಪ್ಪ. ನಮ್ಮ ಮನ್ಯಾಗ ಎಲ್ಲರೂ ಯಾರ ರೊಕ್ಕ ಇಟ್ಕೊಂಡು ಇಲ್ಲ ಅಂತ ಯಾರು ಹೇಳಂಗಿಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಲಕ್ಷ್ಮಿ ಹತ್ರ ಒಂದು ಬಂಗಾರದ ಸರ ಐತಿ. ಅದನ್ನು ಮಾರಿ ಇವಾಗ ಸದ್ಯಕ್ಕೆ ಗವಿಗೆ ಕೋಚಿಂಗಿಗೆ ಎಷ್ಟು ಬರ್ತೈತಿ ಖರ್ಚು ಅಷ್ಟು ಕೊಟ್ಟು ರೊಕ್ಕ ಉಳಿತಂದ್ರೆ ಇವಾಗ ಸದ್ಯಕ್ಕೆ ಮನೆ ಖರ್ಚೆಲ್ಲ ನಿಭಾಯಿಸಿದ್ರಾಯ್ತು. ಇನ್ನೊಂದು 1-2 ತಿಂಗಳನ್ನಷ್ಟಿಗೆ ಕಾಯಿಪಲ್ಲೆ ಎಲ್ಲ ಬರ್ತೈತಾ. ಅವಾಗ ಅಂತೂ ಚಿಂತೆ ಇರಂಗಿಲ್ಲ. ಯಾಕಂದರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ತರಕಾರಿ ಹರಿದು ಕಳಿಸ್ತಿರ್ತೀವಲ್ಲ, ಅವಾಗ ಮನೆಯೆಲ್ಲ ತನ್ನ ಪಾಡಿಗೆ ತಾನೇ ನಡ್ಕೊಂಡು ಹೋಗ್ತೈತಿ. ಇವಾಗ ಸದ್ಯಕ್ಕೆ ಅದು ಬಂಗಾರ ಮಾರಿದ ರೊಕ್ಕ ಮತ್ತು ಇವಾಗ ಇವರು ಬಟ್ಟೆ ಎಲ್ಲ ಹೊಲ್ದು ಕಳ್ಸಾಕೊಂತಾರಲ್ಲ, ಅದರದ್ದು ರೊಕ್ಕ ಎಷ್ಟು ಬರ್ತೈತಿ ನೋಡು, ಅಷ್ಟು ಮನೆ ನಡ್ಸ್ಕೊತ ಹೋಗೋದು ನೋಡಪ್ಪ ಇವಾಗ. ಅಯ್ಯೋ ಅತ್ತಿಗೆಮ್ಮ, ಏನು ಮಾಡಕೊಂತೀರಿ ನೀವು? ಬೇಡ ಬೇಡ, ಬಂಗಾರ ಗಿಂಗಾರ ಏನು ಮಾರೋದೇನು ಬೇಡ ಅತ್ತಿಗೆಮ್ಮ. ಅವ್ನು ಗವಿಗೆ ಹೇಳ್ತೀನಿ ತಗೋರಿ. ನಾನು ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಹೋದ್ರೂ ನಡೀತೈತಿ. ಏನು ಅವಸರ ಇಲ್ಲ. ಬೇಡ ಅತ್ತಿಗೆಮ್ಮ, ಬಂಗಾರ ಎಲ್ಲ ಮಾರೋದು ಇದು ಸರಿ ಬರಂಗಿಲ್ಲ ಅತ್ತಿಗೆಮ್ಮ, ಬೇಡ. ಹೌದಾ ಲಕ್ಷ್ಮಕ್ಕ, ನಿಂತಲ್ಲೇನು ಒಂದು 10 ಒಂದೊಂದು ಸರ ಬಂಗಾರವ ಇರೋದು ಒಂದೈತಿ. ಅದನ್ನು ಮಾರೋದು ಬೇಡವ ಯವ್ವ, ಬೇಡ. ಗವಿಗೆ ಹೇಳಿದ್ರಾತ, ನೀ ಸುಮ್ಮನೆ ಇರು. ಲೇ, ಬಂಗಾರ ನಮ್ಮ ಹತ್ರ ಇರೋದು ಎದಕ್ಕಂದ್ರೆ ಕಷ್ಟ ಕಾಲದಾಗ ಅದು ನಮಗೆ ಸಹಾಯಕ್ಕೆ ಬರಬೇಕು ಅಂದ್ರಷ್ಟ ನಮ್ಮ ಹತ್ರ ಬಂಗಾರ ಇದ್ದಿದ್ದಕ್ಕೂ ನಮಗೆ ಉಪಯೋಗ ಆಕೈತಿ. ಕಷ್ಟ ಕಾಲದಾಗ ಅದು ಸಹಾಯ ಬರಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡ್ರೆ ಏನು ಉಪಯೋಗ? ಇಲ್ಲಿ ತಗೋ, ಈಗ ಮಾರಾನ, ಮುಂದೆ ನೋಡೋಣ ಹೆಂಗಾಗುತ್ತಾ ಏನಂತಂದು. ಸದ್ಯಕ್ಕೆ ಇವಾಗ ಅದು ಒಂದೇ ದಾರಿ ಇರೋದು. ನೀನೇನು ಯೋಚನೆ ಮಾಡೋಕ್ಕೋಬೇಡ, ಸುಮ್ಮನೆ ಇರು. ಹ್ಞೂ ಕೆಂಚಪ್ಪ, ಇವಾಗ ಸದ್ಯಕ್ಕೆ ಅದು ಒಂದೇ ದಾರಿ ಇರೋದು. ಈಗ ಮತ್ತು ಅಲ್ಲಿ ಇಲ್ಲಿ ಸಾಲ ಮಾಡಿದ್ರೆ ಮತ್ತು ಬಡ್ಡಿ ಕಟ್ಟು, ಅವ್ರ ಮನೆ ಹತ್ರ ಬಂದು ನಿಂತ್ಕೋರ, ಅವೆಲ್ಲ ಸರಿ ಅನ್ಸಂಗಿಲ್ಲ. ಅದಕ್ಕೆ ಅದೆಲ್ಲ ಯಾವುದು ಬೇಡ. ನಿಮ್ಮ ಅತ್ತಿಗೆ ಒಂದು ಸರ ಮಾರಂತ ತಗೋರಿ. ಇವಾಗ ಅದೇನು ನಮಗಂತೂ ಯಾರಿಗೂ ಬೇಜಾರಿಲ್ಲ. ನೀನು ಬೇಜಾರು ಮಾಡ್ಕೊಂಡು ಹಾಕೋಬೇಡ. ಇವಾಗ ಮೊದಲು ಗವಿದು ಓದೋದು ಮುಖ್ಯ ಆಗೈತಿ. ಅವ್ನು ಓದೆಲ್ಲ ಮುಗಿಲಿ, ಆಮೇಲೆ ಬೇಕಾದ್ರೆ ನೋಡಕ್ಕೆ ಬರ್ತೈತಿ.
ಅಲ್ಲ ಎಣ್ಣ, ಅದು ಅತ್ತಿಗೆಮ್ಮ ಆ ಸರದ ಮೇಲೆ ಭಾಳನ ಜೀವದ. ಯಾಕಂದ್ರೆ ಅತ್ತಿಗೆಮ್ಮಂದು ತಾಯಿ ಕೊಟ್ಟಿದ್ದದ ಸರ, ಇವಾಗ ಅದನ್ನ ಮಾರಿದ್ರ. ಹ್ಮ್? ಹ್ಞೂ ಲಕ್ಷ್ಮವ್ಕ, ಬೇಡ ಲಕ್ಷ್ಮವ್ಕ, ಆ ಸರ ಮಾರೋದು ಬೇಡ. ಬೇರೆ ಏನಾರ ದಾರಿ ನೋಡಿದ್ರಾತು, ಇಲ್ಲಾಂದ್ರೆ ಮುಂದಿನ ಸಲ ಕಳ್ಸಿದ್ರಾತು ಬಿಡು ಗವಿಗೆ. ಯಾಕೆ ನೀವು ಅರ್ಥ ಮಾಡ್ಕೊನವಲ್ರಿ? ಎಲ್ಲರೂ ಹಿಂಗೆ ಯಾಕೆ ಮಾತಾಡಕೊಂತೀರಿ? ನಮ್ಮ ಮಾತಿಗೆ ಹಂಗಂದ್ರೆ ಈ ಮನ್ಯಾಗ ಬೆಲೆನೇ ಇಲ್ಲನೇ ಹೇಳ್ಬೇಡ್ರಿ. ಹಾಂ, ಹಂಗಲ್ಲ ಲಕ್ಷ್ಮವ್ಕ, ನಿನ್ನ ಹತ್ರ ಇರೋದು ಅದು ಒಂದ ಬಂಗಾರದ ಸರ, ಇವಾಗ ಅದನ್ನು ಮಾರ್ತೀನಿ ಅಂತ ಅನ್ನಕುಂತಿಯಲ್ಲ. ನೋಡು ಪಂಚವ, ಗವಿದು ಓದ್ ಮುಖ್ಯ ಇವಾಗ, ನನ್ನ ಬಂಗಾರದ ಸರ ಮುಖ್ಯ ಅಲ್ಲ. ಅವನು ಓದಿನ ಮುಂದೆ ಈ ಬಂಗಾರ ಗಿಂಗಾರ ಎಲ್ಲ ಯಾ ಲೆಕ್ಕ, ನೀನೇ ಹೇಳು. ಅವನು ಇವಾಗ ಚಂದನ ತಂಗ ಓದಿ ನೌಕರಿ ತಗೊಂಡ ಅಂದ್ರೆ ಮುಂದೆ ಇಂಥವು 10 ಸರ ಮಾಡಿಸ್ಬೋದು, ಹೌದಿಲ್ಲ? ಅವನು ಓದಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಇವಾಗ ಮೊದಲು ಅವನು ಓದ್ ಕಡೆ ಲಕ್ಷ್ಯ ಕೊಡೋಣ, ನನ್ನ ಬಂಗಾರದ ಸರ ಕಡೆ ಅಲ್ಲ. ಇವಾಗ ಯಾರ ತಲೆನೂ ರೊಕ್ಕಿಲ್ಲ, ರೊಕ್ಕಿದ್ದಿದ್ರೆ ಏನಾರ ಮಾಡ್ಬೋದಿತ್ತು. ಅದು ಅಲ್ದ ಪಾಪ ಗವಿಗೆ ಓದೋದ್ರಾಗ ಎಷ್ಟು ಇಷ್ಟ ಐತಿ ಅವನಿಗೆ ಅನ್ನೋದು ನನಗೆ ಗೊತ್ತೈತಿ. ನೀವೆಲ್ಲರೂ ಸುಮ್ಮನೆ ಇರ್ರಿ ಅಂದಂಗೆ. ಗವಿ ಮುಂದೆ ಯಾವುದೇ ಕಾರಣಕ್ಕೂ ಈ ಬಂಗಾರ ಮಾರಿ, ಲಕ್ಷ್ಮೀದ ಬಂಗಾರ ಮಾರಿ ಅವನಿಗೆ ರೊಕ್ಕ ಕೊಡಕ್ಕೆ ಕುಂತಿತ್ತು ಅನ್ನೋದು ಯಾವುದೇ ಕಾರಣಕ್ಕೂ ಮನ್ಯಾಗ ಯಾರು ಅವನ ಮುಂದೆ ಹೇಳೋಂಗಿಲ್ಲ. ಅವನು ಮೊದಲ ಭಾಳ ಸೂಕ್ಷ್ಮಿ ಅದಾನ. ಆಮೇಲೆ ಇದನ್ನ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾನ ಅವನು. ನನ್ನ ಸಲುವಾಗಿ ಮನ್ಯಾಗ ಬಂಗಾರ ಮಾರಿದ್ರು, ನಂಗೆ ಈ ಕೋಚಿಂಗ್ ಎಲ್ಲ ಬೇಡ ಹಂಗೆ ಅಂತಾನವನು. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಬಂಗಾರದ ವಿಷಯ ಗವಿಗೆ ಮಾತ್ರ ಗೊತ್ತಾಗಬಾರ್ದು. ನಿಮಗೆಲ್ಲ ಅರ್ಥ ಆತನ? ಪಂಚವ, ನೀನು ಅಷ್ಟ. ಸರಸ್ವತಿ ಅಂಬವ, ನೀವು ಯಾರು ಗವಿ ಮುಂದೆ ಈ ವಿಷಯನ ಹೇಳಂಗಿಲ್ಲ. ರೊಕ್ಕ ಹೊಂದಿಕೆ ಆಗೈತಿ, ಮನ್ಯಾಗ ಇತ್ತು, ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ರೊಕ್ಕ ಇತ್ತು, ಎಲ್ಲರೂ ಇಷ್ಟಿಷ್ಟು ಹಾಕಿ ರೊಕ್ಕ ಜೋಡ್ತೀವಿ ಅಂತಾನೆ ಹೇಳ್ಬೇಕು ಏನ? ಸರಿ ಲಕ್ಷ್ಮಕ್ಕ. ಲಕ್ಷ್ಮಕ್ಕ, ನೀನು ಭಾಳ ದೊಡ್ಡ ಗುಣವ ಯವ್ವ, ನಿಜ. ಯಾರು ಈ ಥರ ಸಹಾಯ ಮಾಡಂಗಿಲ್ಲವ, ನಿನ್ನಿಂದ ಭಾಳ ಉಪಕಾರ ಆತು ಲಕ್ಷ್ಮಕ್ಕ. ಹ್ಞೂ ಅಣ್ಣ, ಅವನ ಸಲುವಾಗಿ ನೀವು ನಿಮ್ಮ ಬಂಗಾರನ ಮಾರಕ್ಕೆ ಕುಂತೀರಿ. ನಿಜ, ನಂಗಂತೂ ಏನು ಹೇಳಬೇಕು ಗೊತ್ತಾಗವಲ್ದೆ ಅಣ್ಣ. ಅವನು ಬರೀ ನಿಮ್ಗೆ ಅಷ್ಟ ಮಗ ಅಲ್ಲ, ನಮಗೂ ಮಗನ. ಈ ಮನೆ ಮಗ ಅದಾನ ಅವನು. ತುಂಬ ಕುಟುಂಬ ಅಂದ್ರೆ ಏನು? ಮನ್ಯಾಗ ಯಾರಿಗೆ ಕಷ್ಟ ಬಂದ್ರೂ ಎಲ್ಲರೂ ಕೈ ಜೋಡಿಸ್ಬೇಕು, ಆವಾಗ ಅದು ತುಂಬ ಕುಟುಂಬ ಆಕೈತಿ. ನಿನ್ನ ಮಗ ನೀನು ಅಷ್ಟ ನೋಡ್ಕೊ ಹೋಗು, ನನ್ನ ಮಗಂದು ನಾನು ಅಷ್ಟ ನೋಡ್ಕೋತೀನಿ, ಅದಲ್ಲ. ನೀವೇನು ಬೇಜಾರ ಹಾಕೋಬೇಡ್ರಿ. ನೀವ್ಯಾಕೆ ಇಬ್ರು ಗಂಡ ಹೆಂಡತಿ ಮುಖ ಈಟ ಮಾಡ್ಕೊಂಡಿರಲ್ಲ, ನಗ್ರಿ ಒಂದು ಸ್ವಲ್ಪ. ಅವನಿಗೆ ಅವ್ನ ಮುಂದೆ ಯಾವುದೇ ಕಾರಣಕ್ಕೂ ನಮ್ದು ಕಷ್ಟ ನೀಗೆ ಹೇಳ್ಕೊಳೋದು ಬೇಡ. ಅವ್ನ ಲಕ್ಷ್ಯ ಏನಿದ್ರು ಬರೀ ಓದಿನ ಕಡೆ ಅಷ್ಟೇ ಇರಲಿ ಹೊರತು ಈ ಮನಿದು, ಈ ಜಗಳದ, ಆಮೇಲೆ ಈ ಕಷ್ಟ ಅವೆಲ್ಲ ಅವನಿಗೆ ಇವಾಗ ಸದ್ಯಕ್ಕೆ ಗೊತ್ತಾಗೋದು ಬೇಡ. ಅರ್ಥ ಆತ ಇಬ್ರಿಗೂ? ಹ್ಞೂ ರೀ ಮಾವರ, ಅರ್ಥ ಆತು. ಮತ್ತು ಈಗಾರ ನಗ್ರಿ ಇಬ್ರು. ಪರ್ಸಪ್ಪ, ಮುಕುಂದ, ನಾಳೆ ಇಬ್ಬರು ಸರ ಕೊಡ್ತೀನಿ ಬೆಳಗ್ಗೆ. ತೊಗೊಂಡೋಗಿ ಅದು ಎಷ್ಟಕ್ಕೆ ನೋಡಿ, ಒಟ್ನಲ್ಲಿ ಚಲೋ ಅಂಗಡಿಯಾಗ ನಾಳಿದ್ರ ರೊಕ್ಕ, ಬಂಗಾರದ ರೊಕ್ಕ ಎಲ್ಲ ಎಷ್ಟಿರ್ತೈತಿ ಏನು ಅಂತಂದು ಸರಿನ ತಂಗ ನೋಡಿ ಮಾರಿ ಬರ್ರಿ. ಸರಿ ಅತ್ತಿಯಮ್ಮ. ಅಂದಂಗೆ ಪರ್ಸಪ್ಪ, ಮುಕಂದ, ನಿಮ್ಮಿಬ್ರು ಜವಾಬ್ದಾರಿ. ಗವಿನ ಅವನ ನಾಡ್ದು ಹೊಕ್ಕನ ಏನು ಯಾವಾಗ ಹೊಕ್ಕನ ನೋಡ್ರಿ. ರೊಕ್ಕ ಎಲ್ಲ ನೀವ ತೊಗೊಂಡೋಗಿ ಅವ್ನು ಯಾವ ಕೋಚಿಂಗ್ ಕ್ಲಾಸ್ ಅಂತಾನ. ಪರ್ಸಪ್ಪ, ನೀನು ಒಂದ್ಸಲ ಆ ಕೋಚಿಂಗ್ ಕ್ಲಾಸ್ ಬಗ್ಗೆ ಎಲ್ಲ ಚಂದನ ತಂಗೆ ತಿಳ್ಕೊ, ಹೆಂಗೆ ಚಲೋ ಐತೆ ಏನು ಚಲೋ ಇಲ್ಲ. ಇಲ್ಲ ಅವ್ನು ಹೇಳಿದಕ್ಕಿಂತ ನಿನಗೆ ಯಾವ್ದಾರ ಗೊತ್ತಿದ್ರೆ ಚಲೋ ಕೋಚಿಂಗಿಂದ ಕ್ಲಾಸ್, ಆ ಕ್ಲಾಸ್ಗೆ ಕರ್ಕೊಂಡೋಗ್ರಿ. ಅವನಿಗಲ್ಲೇ ಅಡ್ಮಿಷನ್ಗೆ ಎಲ್ಲ ಮಾಡಿಸಿ, ಅವ್ನಿಗೆ ಮತ್ತೆ ಓದಾಕ ಅವು ಪುಸ್ತಕ, ಆಮೇಲೆ ಅವ್ನಿಗೆ ಬಟ್ಟೆ ಏನೇನು ಬೇಕು ಅವ್ನು ಎಲ್ಲನೂ ಸರಿನ ತಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅವ್ನು ಎಷ್ಟು ತಿಂಗಳು ಕೋಚಿಂಗ್ ಹೋಗ್ತಾನ ಅವ್ನ ಕಡೆ ಲಕ್ಷ್ಯ ಇಟ್ಟಿರ್ಬೇಕು ನೀವು. ಅವನು ಓದ್ತಾನೆ ಬಿಡು. ಅವ್ನಿಗೆ ಏನು ಬೇಕು ಏನಿಲ್ಲ, ಬುಕ್ಸ್ ಬೇಕಾ ಇಲ್ಲ ಊಟಕ್ಕೆ ರೊಕ್ಕ ಬೇಕು, ಅದೆಲ್ಲ ಲಕ್ಷ್ಯ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ನಿಮ್ಮಿಬ್ರದಾಗಿರ್ತೈತಿ. ನಾ ಈಗ ಹೇಳಕೊಂತೀನಿ ಏನ. ಅವನು ಅಲ್ಲಿ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಅವನು ಉಪವಾಸ ಇರಬಾರ್ದು. ಆಮೇಲೆ ಮನೆ ಕಡೆನೇ ಲಕ್ಷ್ಯ ಇಟ್ಕೊಂಡು ಕುತ್ಕೋಬಾರ್ದು. ಅವ್ನ ಲಕ್ಷ್ಯ ಏನಿದ್ರು ಓದೋ ಕಡೆ ಇರಬೇಕು. ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಪರ್ಸಪ್ಪ, ನಿನಗಂತೂ ಇದ್ರ ಕಡೆ ಲಕ್ಷ್ಯ ಇರಬೇಕು. ಮುಕುಂದ ನಿನಗಿನ್ನ ಅಷ್ಟು ಗೊತ್ತಾಗಲ್ಲ, ಆದರೆ ನಿನಗೆಲ್ಲ ಗೊತ್ತಾಕೈತಿ. ಅವ್ನು ಓದಾಕುಂತಾನ ಇಲ್ಲ, ಸರಿಯಾಗಿ ಓದಾಕುಂತಾನ ಏನು ಎತ್ತ, ಆಮೇಲೆ ತಿಂಗಳಿಗೆ ಒಂದ್ಸಲ ಅಲ್ಲಿಗೆ ಹೋಗು, ಮಾತಾಡ್ಸು. ಅವ್ನು ಏನು ಓದಾಕುಂತಾನ ಏನು ಅಲ್ಲಿ ಕ್ಲಾಸ್ನಾಗ ಹೆಂಗೆ ಏನು ಅನ್ನೋದು ತಿಳ್ಕೊಳ್ಳೋ ಜವಾಬ್ದಾರಿ ಎಲ್ಲ ನಿಂದ ಇರ್ತೈತಿ ಏನ. ಸರಿ ಅಣ್ಣ, ನೀನು ತಲೆ ಕೆಡಿಸ್ಕೋಬೇಡಣ್ಣ. ನಾನು ಮುಕುಂದಣ್ಣ ಇಬ್ರು ಈ ಜವಾಬ್ದಾರಿನ ನಿಭಾಯಿಸ್ತೀವಿ. ಅಂದಂಗ ಲಕ್ಷ್ಮಿ, ಅವ ಅಲ್ಲಿ ಪಿ ಜಿ ಆಗಿರ್ತಾನೆ ಇಲ್ಲ ರೂಮ್ ಮಾಡ್ಕೊಂಡಿರ್ತಾರ ಗೊತ್ತಿಲ್ಲ. ಅವನು ಹೊಕ್ಕೀನಿ ಅಂತ ಅಂದಾಗ ಮನ್ಯಾಗ ರೊಟ್ಟಿ, ಕಟಕ್ ರೊಟ್ಟಿ, ಚಟ್ನಿ, ಆಮೇಲೆ ಒಂದಿಷ್ಟು ಚಕ್ಕಲಿ, ಕರ್ಚಿಕಾಯಿ ಅವು ಇವನ್ನ ಮಾಡಿ ಕೊಟ್ಟು ಕಳಿಸಿರಿ. ಅಲ್ಲಿ ಹೊರಗಿಂದ ಆಕೈತಲ್ಲ ಊಟ. ಒಂದೊಂದ್ಸಲ ಅವನು ಹೊರಗಡೆ ಹೋಗ್ಲಿಲ್ಲ ಅಂತ ಹಸು ಆದಾಗ ತಿನ್ನಾಕ ಅವನಿಗೆ ಎಲ್ಲ ಥರ ವ್ಯವಸ್ಥೆ ಇರಬೇಕು. ಅವನಲ್ಲಿ ಇದ್ದು ಆ ಊರಾಗಿದ್ದು ಓದೋವರೆಗೂ ತಿಂಗಳಿಗೆ ಒಂದ್ಸಲ 15 ದಿನಕ್ಕೊಂದ್ಸಲ ನೀವು ಮಾಡಿ ಕಟ್ತಾ ಇರಬೇಕು. ಇದು ನಿಮ್ಮ ಜವಾಬ್ದಾರಿ ಏನ. ಸರಿ ರೀ, ಅದನ್ನೆಲ್ಲ ನಾವು ನೋಡ್ಕೋತೀವಿ ತಗೋರಿ. ಸರಿ, ಹೊತ್ತಾತು. ಇವಾಗ ಎಲ್ಲರೂ ಮಕ್ಕೂರಿ, ಮತ್ತೆ ನಾಳೆ ಬೆಳಗ್ಗೆ ಎಲ್ಲರೂ ಕೆಲಸದವು. ಅತಿಗೆಮ್ಮ ಅಂದ್ರು ನಿಂದು ಅಣ್ಣಂದು ಭಾಳ ದೊಡ್ಡ ಗುಣ. ಯಾಕೆಂಚಪ್ಪ, ಅದೆಲ್ಲ ಬಿಡು, ಅದೇನಿಲ್ಲ. ನಮ್ಮ ಮನೆ ಸಲುವಾಗಿ ನಾವು ಮಾಡಾಕುಂತೀವಿ ಅಷ್ಟೇ. ಒಟ್ಟಿನಲ್ಲಿ ನಿಮ್ಮ ಅಣ್ಣ ಹೇಳಿದ ಜವಾಬ್ದಾರಿನ ಮುಕುಂದ, ಪರ್ಸಪ್ಪ ನೀವಿಬ್ರು ನಡ್ಸಾಕಬೇಕು ನೋಡ್ರ.
ಸರಿ ಅತ್ತಿಗೆಮ್ಮ, ನಾವು ಅವನ ಕಡೆ ಎಲ್ಲ ಲಕ್ಷ್ಯ ಇಟ್ಟಿರ್ತೀವಿ ತಗೋರಿ. ಪಂಚವ ಅವನಿಗೆ ಮತ್ತು ಎದಕ್ಕರ ರೊಕ್ಕ ಬೇಕಾ ಏನು ಅನ್ನೋದು ಕೇಳ್ಕೊಂಡು ಇಟ್ಕೊ. ಆಮೇಲೆ ಅಂಬವ ಅವ್ನು ಯಾವಾಗ ಹೋಗ್ತಾನೆ ಏನು ಅನ್ನೋದು ತಿಳ್ಕೊಂಡು 2 ದಿನ ಮುಂಚೆಗೆ ಹೇಳು. ನಿಮ್ಮ ಮಾವರ ಅಂದಂಗೆ ರೊಟ್ಟಿ ಕರ್ಚಿಕಾಯಿ ಅವು ಇವು ಮಾಡಿ ಕಟ್ಟಾಕ್ ಬರ್ತೈತೆ ಅವನಿಗೆ ಏನು. ಸರಿ ಅಕ್ಕ. ನಡ್ರಿ ಆಗಲೇ ಹೊತ್ತಾತ, ಬೆಳಗ್ಗೆ ಲಗುನ ಎದ್ದೇಳ್ಬೇಕು. ಪಲ್ಲವಿಗೆ ಬೇರೆ ಬೆಳಗ್ಗೆನೇ ಬಿಸಿನೀರು ಹಾಕ್ಬೇಕಲ್ಲ, ಮತ್ತು ಹೊತ್ತಾಕೈತಿ. ನಡ್ರಿ ಮಲ್ಕೊ ನಡ್ರಿ.